ನಮಸ್ಕಾರ ಸ್ನೇಹಿತರೆ, ಯಾರ್ಕರ್ ಟಾಕ್ ಕನ್ನಡ ಚಾನೆಲ್ಗೆ ಸ್ವಾಗತ. ನವದೆಹಲಿಯ ಉತ್ತಮ್ ನಗರ್ ಪ್ರದೇಶದಲ್ಲಿ ನಡೆದ ಈ ಘಟನೆ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ. ಹೋಳಿ ಹಬ್ಬದ ಸಂಭ್ರಮದಲ್ಲಿ ನಡೆದ ಒಂದು ಸಣ್ಣ ಘಟನೆ ಹೇಗೆ ಎರಡು ಸಮುದಾಯಗಳ ನಡುವೆ ದೊಡ್ಡ ಜಗಳಕ್ಕೆ ಕಾರಣವಾಯಿತು. ಹಾಗಾದರೆ ನಿಜವಾಗಿ ಆ ದಿನ ನಡೆದಿದ್ದಾದ್ರೋ ಏನು? ತರುಣ್ ಎಂಬ ಯುವಕನ ಸಾವಿಗೆ ಕಾರಣವಾದ ಘಟನೆ ಏನು? ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮಾರ್ಚ್ 4, 2026ರಂದು ದೆಹಲಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮಾಚರಣೆ ನಡೆದಿತ್ತು. ಅದೇ ಸಮಯದಲ್ಲಿ ಉತ್ತಮ್ ನಗರ್ ಪ್ರದೇಶದಲ್ಲಿ 11 ವರ್ಷದ ಬಾಲಕಿ ಮನೆಯ ಮೇಲ್ಛಾವಣಿಯಲ್ಲಿ ನಿಂತು ಬಣ್ಣ ತುಂಬಿದ ಬಲೂನ್ ಹಿಡಿದುಕೊಂಡು ಆಟವಾಡುತ್ತಿದ್ಲು. ಆಕಸ್ಮಿಕವಾಗಿ ಆ ಬಲೂನ್ ಅವಳ ಕೈಯಿಂದ ಜಾರಿ ಮಹಡಿ ಮನೆಯಿಂದ ಕೆಳ ರಸ್ತೆಯ ಮೇಲೆ ಬೀಳುತ್ತದೆ. ಆ ಸಮಯದಲ್ಲಿ ಕೆಳಗಡೆ ಒಬ್ಬ ಮುಸ್ಲಿಂ ಮಹಿಳೆ ಹೋಗುತ್ತಿರುತ್ತಾಳೆ. ಆ ಬಲೂನ್ನಲ್ಲಿದ್ದ ಬಣ್ಣದ ನೀರು ಆ ಮಹಿಳೆಯ ಕಾಲಿಗೆ ತಾಕ್ತದೆ. ಈ ಘಟನೆಯಿಂದ ತಕ್ಷಣ ಆ ಮಹಿಳೆ ಕೋಪದಿಂದ ಕೂಗಾಡಲು ಶುರು ಮಾಡ್ತಾಳೆ. ಬಾಲಕಿ ಹಾಗೆ ಬಾಲಕಿಯ ಮನೆಯವರು ತಕ್ಷಣ ಕ್ಷಮೆ ಕೇಳ್ತಾರೆ. ಅಲ್ಲಿಂದ ಮುಸ್ಲಿಂ ಮಹಿಳೆ ಮನೆಗೆ ಹೋಗಿ ತಮ್ಮ ಕುಟುಂಬದವರ ಜೊತೆ ತಿರುಗಿ ಬರ್ತಾಳೆ. ಬಂದವರಿಗೂ ಬಾಲಕಿಯ ಮನೆಯವರು ಕ್ಷಮೆ ಕೇಳ್ತಾರೆ. ಹಾಗೆ ಅವರು ತಿರುಗಿ ಹೋಗ್ತಾರೆ. ಇದರಿಂದ ಬಾಲಕಿಯ ಮನೆಯವರು ಸಮಸ್ಯೆ ಬಗೆಹರಿದಿತು ಅನ್ನೋ ನಿಟ್ಟುಸಿರು ಬಿಡುವ ಮೊದಲೇ ಒಮ್ಮಿದ್ದೊಮ್ಮಲೆ ಮುಸ್ಲಿಂ ಮಹಿಳೆ ಜೊತೆ 12ರಿಂದ 20 ಜನರ ಗುಂಪೊಂದು ಕೋಪಗೊಂಡು ಬಾಲಕಿಯ ಮನೆಯವರ ಮೇಲೆ ದಿಢೀರ್ ಹಲ್ಲೆ ಮಾಡಲು ಶುರು ಮಾಡುತ್ತೆ. ಹಲ್ಲೆಗೊಳಗಾದ ಬಾಲಕಿಯ ಮನೆಯವರು ಭಯಗೊಂಡು ಮನೆ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ತಾರೆ. ಆದ್ರೂ ಆ ಗುಂಪು ಹೊರಗಿನಿಂದ ಹಲ್ಲೆ ಮಾಡಲು ಮುಂದಾಗುತ್ತದೆ. ಈ ಘಟನೆ ಬಗ್ಗೆ ಆ ಬಾಲಕಿಯ ಮಾವನಿಗೆ ಅಕ್ಕಪಕ್ಕದವರಿಂದ ಮಾಹಿತಿ ತಿಳಿಸಲಾಗುತ್ತಂತೆ. ಆ ಯುವಕನ ಹೆಸರೇ ತರುಣ್. ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದ ತರುಣ್ ಸುದ್ದಿ ತಿಳಿಯುತ್ತಿದ್ದಂತೆ ತರುಣ್ ತಕ್ಷಣ ಮನೆ ಕಡೆ ಬರ್ತಾನೆ. ಮನೆಯ ಮುಂದೆ 12ರಿಂದ 20 ಜನರ ಗುಂಪನ್ನು ನೋಡಿ ಏನಾಗಿದೆ ಎಂದು ಕೇಳಲು ಹೋಗ್ತಾನೆ. ಆದರೆ ಗುಂಪು ತರುಣ್ನನ್ನು ಆ ಬಾಲಕಿಯ ಮಾವನೆಂದು ತಿಳಿಯುತ್ತಿದ್ದಂತೆ ನೋಡುತ್ತಲೇ ರಾಡ್, ಕಟ್ಟಿಗೆ ಮತ್ತು ಕೈಗೆ ಸಿಕ್ಕ ವಸ್ತುಗಳಿಂದ ತರುಣ್ ಮೇಲೆ ಹಲ್ಲೆ ಮಾಡ್ತಾರೆ. ಗಂಭೀರವಾಗಿ ಗಾಯಗೊಂಡ ತರುಣ್ನನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತರುಣ್ ಮರಣ ಹೊಂದುತ್ತಾನೆ. ಈ ಘಟನೆ ತಿಳಿಯುತ್ತಿದ್ದಂತೆ ಕೆಲವು ಹಿಂದೂ ಸಂಘಟನೆಗಳು ಕೂಡ ಅಲ್ಲಿ ಸೇರುತ್ತವೆ. ಕೋಪದಿಂದ ತರುಣ್ ಸಾವಿಗೆ ಕಾರಣವಾದ ಕುಟುಂಬದ ಮನೆಯ ಮೇಲೆ ದಾಳಿ ಮಾಡಿ ಮನೆ ಧ್ವಂಸ ಮಾಡ್ತಾರೆ. ಆದರೆ ಸ್ನೇಹಿತರೆ, ಇಲ್ಲಿ ನನ್ನದೊಂದು ಪ್ರಶ್ನೆ. ತರುಣ್ ಮೇಲೆ ಹಲ್ಲೆ ನಡೆಯುವಾಗ ಅಲ್ಲಿದ್ದ ಮುಸ್ಲಿಂ ಆಗಲಿ ಹಿಂದೂಗಳಾಗಲಿ ಯಾರಾದರೂ ಮುಂದೆ ಬಂದು ತಿಳಿ ಹೇಳಿ ಜಗಳವನ್ನು ನಿಲ್ಲಿಸಲು ಪ್ರಯತ್ನಿಸಿದ್ರೆ ಅಥವಾ ಪೊಲೀಸರಿಗೆ ಕರೆ ಮಾಡಿದ್ದಾರೆ, ಇಂದು ಒಂದು ಜೀವ ಉಳಿಯಬಹುದಿತ್ತು. ಆದರೆ ಘಟನೆ ನಡೆದ ನಂತರ ಸ್ಟ್ರೈಕ್ ಮಾಡುವುದು, ಘೋಷಣೆ ಕೂಗುವುದು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶಭರಿತ ಮಾತು ಮಾತಾಡೋದರಿಂದ ತಪ್ಪಿಸ್ಥರಿಗೆ ಶಿಕ್ಷೆ ಆಗಬಹುದು. ಆದರೆ ಕಳೆದುಹೋದ ಜೀವವನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ. ಸ್ನೇಹಿತರೆ, ಒಂದು ಕ್ಷಣ ಯೋಚಿಸಿ ನೋಡಿ. ಯಾವುದೇ ಧರ್ಮದಲ್ಲಿಯೂ ಹತ್ಯೆ, ದೌರ್ಜನ್ಯ, ಅನ್ಯಧರ್ಮದವರಿಗೆ ಹಿಂಸೆ ಮಾಡಬೇಕು ಎಂದು ಹೇಳುವುದಿಲ್ಲ. ಹೇಳಿದರೆ ಅದು ಧರ್ಮವೇ ಅಲ್ಲ. ಇಂದು ನನ್ನ ಮನಸ್ಸಲ್ಲಿ ಕಾಡುತ್ತಿರುವ ಒಂದು ಪ್ರಶ್ನೆ ಏನೆಂದರೆ, ಈಗ ರಂಜಾನ್ ಮಾಸ ನಡೆಯುತ್ತಿದೆ. ಈ ಸಮಯದಲ್ಲಿ ನಮ್ಮ ಮುಸ್ಲಿಂ ಸಹೋದರರು ಉಪವಾಸ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ ಮತ್ತು ಕೆಟ್ಟ ಮಾತುಗಳು ಮತ್ತು ಕೆಟ್ಟ ಕೆಲಸಗಳಿಂದ ದೂರ ಇರ್ತಾರೆ. ಯಾಕೆಂದರೆ ನನಗೂ ಮುಸ್ಲಿಂ ಗೆಳೆಯರಿದ್ದಾರೆ. ಅವರ ಜೀವನ ಶೈಲಿ ನೋಡಿ, ಅವರಿಂದ ಕೇಳಿ ನಾನು ತಿಳಿದುಕೊಂಡಿದ್ದೇನೆ. ಆದರೆ ಸ್ನೇಹಿತರೆ, ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ಮಾಡುವ ಇಂತಹ ತಪ್ಪಿನಿಂದ ಇಡೀ ಸಮುದಾಯವೇ ತಲೆ ತಗ್ಗಿಸಬೇಕಾದ ಪರಿಸ್ಥಿತಿ ಬರುತ್ತದೆ. ಒಬ್ಬರ ತಪ್ಪಿಗೆ ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತದೆ. ಇದು ನಿಜವಾಗಿಯೂ ಖಂಡನೀಯ. ಸಮಾಜದಲ್ಲಿ ಸಹನೆ, ಶಾಂತಿ ಮತ್ತು ಪರಸ್ಪರ ಗೌರವ ಇದ್ದರೆ ಇಂತಹ ದುರ್ಘಟನೆಗಳನ್ನು ನಾವು ತಪ್ಪಿಸಬಹುದು. ಈ ಘಟನೆ ನಮಗೊಂದು ದೊಡ್ಡ ಪಾಠ ಕಲಿಸುತ್ತದೆ. ಸಣ್ಣ ವಿಷಯವನ್ನು ದೊಡ್ಡ ಜಗಳವನ್ನಾಗಿ ರೂಪಿಸುವ ಬದಲು ವಾಸ್ತವೀಯತೆಯೆಂದು ಅರ್ಥಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಕು. ಯಾಕೆಂದರೆ ಮಾನವೀಯತೆ ಎಲ್ಲಾ ಧರ್ಮಕ್ಕಿಂತಲೂ ದೊಡ್ಡದು. ಇಂತಹ ಸಮಾಜಮುಖಿ ಉಪಯುಕ್ತವಾದ ವಿಚಾರಗಳಿಗಾಗಿ ಯಾರ್ಕರ್ ಟಾಕ್ ಕನ್ನಡ ಚಾನೆಲ್ ಅನ್ನು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್